ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಘೋಷವಾಕ್ಯದೊಂದಿಗೆ 1993ರಲ್ಲಿ ಸ್ಥಾಪನೆಯಾಗಿ 18 ವರ್ಷದಿಂದ 80 ವರ್ಷ ವಯೋಮಿತಿವರೆಗಿನ ಲಕ್ಷಾಂತರ ಮಂದಿಗೆ ವಿದ್ಯೆ ನೀಡಿ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಉನ್ನತ ಶಿಕ್ಷಣ ನೀಡಲು ಪ್ರಯತ್ನಿಸುತ್ತಿದೆ ಎಂದು ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು ತಿಳಿಸಿದರು. 43 ಪ್ರೋಗ್ರಾಂಗಳನ್ನ MA, MSc, MCom, MBA ಹೀಗೆ ಹಲವು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ವಿಶ್ವವಿದ್ಯಾನಿಲಯವು ಕರ್ನಾಟಕದಾದ್ಯಂತ ಪ್ರಸ್ತುತ ಜಿಲ್ಲಾ ಕೇಂದ್ರಗಳಲ್ಲಿ 34 ಪ್ರಾದೇಶಿಕ ಕೇಂದ್ರಗಳನ್ನು ತೆರೆದು ವಿದ್ಯಾರ್ಥಿಗಳಿಗೆ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳ ಉನ್ನತ ಶಿಕ್ಷಣಕ್ಕೆ ಸರಿಸಮನಾಗಿ ಮನೆ ಬಾಗಿಲಿಗೆ ಉನ್ನತ ಶಿಕ್ಷಣ ಕೊಡುವಲ್ಲಿ ಮುಂಚೂಣಿಯಲ್ಲಿದೆ. ಹೀಗಾಗಿ ಪದವಿ ಪೂರ್ವ ಸ್ನಾತಕ ಪದವಿ ವಿದ್ಯಾರ್ಹತೆ ಹೊಂದಿರುವ ಎಲ್ಲ ಅಭ್ಯರ್ಥಿಗಳು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಕರಾಮುವಿಯಲ್ಲಿ ಪ್ರವೇಶಾತಿ ಪಡೆಯಬಹುದು ಎಂದರು. ಕರಾಮುವಿಯು ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನ ಮುಕ್ತ ಗಂಗೋತ್ರಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು, ಅತ್ಯಂತ ಸುಂದರವಾದ ಹಸಿರು ಪರಿಸರದಲ್ಲಿ ಸುಸಜ್ಜಿತ ಆಡಳಿತ ಭವನ, ಪರೀಕ್ಷಾ ಭವನ, ವಿಜ್ಞಾನ ಭವನ, ಗ್ರಂಥಾಲಯ, ಪ್ರಾಯೋಗಿಕ ಪ್ರಯೋಗಾಲಯವನ್ನು ಹೊಂದಿದ್ದು, ರಾಜ್ಯದಾದ್ಯಂತ 35 ಪ್ರಾದೇಶಿಕ ಕೇಂದ್ರಗಳು ಮತ್ತು 180 ಕಲಿಕಾರ್ಥಿ ಸಹಾಯ ಕೇಂದ್ರಗಳಿದ್ದು, ವಿದ್ಯಾರ್ಥಿ ಸ್ನೇಹಿ ಶಿಕ್ಷಣ ಸೇವೆಯನ್ನು ಒದಗಿಸುತ್ತಾ ಬಂದಿದೆ. ಕರಾಮುವಿಯಲ್ಲಿ ಪದವಿ ಸ್ನಾತಕೋತ್ತರ ಶಿಕ್ಷಣ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯ ಕೇಂದ್ರ ಸರ್ಕಾರದ ವಿವಿಧ ಶ್ರೇಣಿಯ ಸರ್ಕಾರಿ ಹುದ್ದೆ ಪಡೆದು ಕಾರ್ಯನಿರ್ವಹಿಸುತ್ತಿದ್ದಾರೆ. KAS, IAS, ಪೊಲೀಸ್ ಅಧಿಕಾರಿಗಳಾಗಿ, ಅಧ್ಯಾಪಕರಾಗಿ, ಶಿಕ್ಷಕರಾಗಿ ಕರಾಮುವಿಯ ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತಾರೆ. ಕರಾಮುವಿಯು UGS ಮಾನ್ಯತೆ ಪಡೆದಿರುವ 47 ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ಶಿಕ್ಷಣ ಕ್ರಮಗಳಿಗೆ ಪ್ರವೇಶಾತಿ ನೀಡುತ್ತಿದ್ದು, ಇದರ ಜೊತೆಗೆ ಪ್ರಸಕ್ತ ಸಾಲಿನಲ್ಲಿ ಸಮಾಜ ಕಾರ್ಯ MBA ವಿಭಾಗದಲ್ಲಿ ಆಸ್ಪತ್ರೆ ಮತ್ತು ಆರೋಗ್ಯ ಕಾಳಜಿ ನಿರ್ವಹಣಾ MCA ಹಾಗೂ 10 ಆನ್ಲೈನ್ ಕೋರ್ಸ್ಗಳಿಗೆ ಪ್ರವೇಶಾತಿ ಮಾಡಲಾಗುತ್ತಿದೆ. ಕರಾಮುವಿಯಲ್ಲಿ ಪ್ರಸ್ತುತ ಸಾಲಿನಲ್ಲಿ 1 ಲಕ್ಷ ಪ್ರವೇಶಾತಿ ಸಾಧಿಸಬೇಕು ಎಂಬ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಡೀನ್ ರಾಮನಾಥ್ ನಾಯ್ಡು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ HL ಮಲ್ಲೇಶ್ ಗೌಡ, ಜಿಲ್ಲಾ ಸಹಕಾರಿ ನೌಕರರ ಸಂಘದ ಅಧ್ಯಕ್ಷ E ಕೃಷ್ಣೇಗೌಡ, ಪ್ರಾದೇಶಿಕ ಕೇಂದ್ರದ ನಿರ್ದೇಶಕ P ಜಗದೀಶ್, ಕಲಿಕಾರ್ಥಿ ಸಹಾಯಕ ಕೇಂದ್ರಗಳ ಸಂಶೋಧನಾಧಿಕಾರಿ ಸಿದ್ದಿಗೌಡ ಇತರರು ಉಪಸ್ಥಿತರಿದ್ದರು. NAC A+ ಪಡೆದಿದ್ದರಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇಡೀ ದೇಶದಲ್ಲಿ ODL ಪ್ರೋಗ್ರಾಮ್ ನಲ್ಲಿ ಹೈಯೆಸ್ಟ್ ಪ್ರೋಗ್ರಾಮ್ ಅನ್ನ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ. 16 ವಿಶ್ವವಿದ್ಯಾಲಯಗಳಲ್ಲಿ ಗುಜರಾತ್ NAC A++ ಆದ್ರೂ ಅವರಿಗೆ ನಮ್ಮ 28 ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ನಮಗೆ 43 ಪ್ರೋಗ್ರಾಮ್ ಅನ್ನ ಕೊಟ್ಟು ಮತ್ತು ಈ B.Ed ಇವರು UGC ದವರು ಬರ್ತಾ ಇದ್ದಾರೆ. 17ನೇ ತಾರೀಕಿಗೆ ನಮ್ಮಲ್ಲಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ, 5 ಜನ ಏನು ಗಣ್ಯರು ಈಗ ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನಾಗೇಶ್ವರ ರಾವ್ ಇದ್ದಾರೆ ಮತ್ತು ಗುಜರಾತ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಬರ್ತಾ ಇದ್ದಾರೆ. ಅದ್ರ ಜೊತೆ IIT ದವರು ಬರ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ, ನಾವು ಹೇಗೆ ರನ್ ಮಾಡ್ತಾ ಇದ್ದೇವೆ, ಇಷ್ಟು ಪ್ರೋಗ್ರಾಮ್, ಹೈಯೆಸ್ಟ್ ಪ್ರೋಗ್ರಾಮ್ ಅನ್ನ ದೇಶದಲ್ಲಿ ಎಲ್ಲರಿಗಿನ ಹೈಯೆಸ್ಟ್ ಪ್ರೋಗ್ರಾಮ್ ಅನ್ನ ತಗೊಂಡಿದ್ದಾರೆ. 10 ಆನ್ಲೈನ್ ಪ್ರೋಗ್ರಾಮ್ ತಗೊಂಡಿದ್ದಾರೆ. ಅದ್ರ ಸಲುವಾಗಿ ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ 17ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಅದರ ಸಲುವಾಗಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಅದರ ಜೊತೆಗೆ ನಾನು ಬಂದ ಮೇಲೆ ಪ್ರತಿಯೊಂದು ಜಿಲ್ಲೆಯಾದ್ಯಂತ ಎಷ್ಟೋ ಜಿಲ್ಲೆಗಳಲ್ಲಿ ನಮ್ಮ ಪ್ರಾದೇಶಿಕ ಕೇಂದ್ರಗಳನ್ನು ಇದ್ದಿಲ್ಲ. ಹೀಗಾಗಿ ಎಲ್ಲಾ DC-ಗಳಿಗೆ ಲೆಟರ್ ಬರೆದು ನಮ್ಮ ಪ್ರಾದೇಶಿಕ ಕೇಂದ್ರಗಳನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿ DC-ಗಳಿಗೆ ಲೆಟರ್ ಬರೆದು ಅವರಿಂದ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ತಾ ಇದ್ದೀನಿ. ಅಂದ್ರೆ 1 ಎಕರೆ, 2 ಎಕರೆ, 3 ಎಕರೆ. ಈಗಾಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಶರಣಬಸಪ್ಪ ದರ್ಶನಾಪುರ್ ಎಂಬವರು ಮಿನಿಸ್ಟ್ರು 2 ಎಕರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಆಲ್ರೆಡಿ ನಮ್ಮ ಆ ಪಾಣಿನಲ್ಲಿ ನಮ್ಮ ಹೆಸರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹೆಸರು ಬಂದಿದೆ. ಹಾಗೆ ಬಿಜಾಪುರ್ನಲ್ಲಿ 3 ಎಕರೆ 35 ಗುಂಟೆ ಸ್ಯಾಂಕ್ಷನ್ ಆಗಿದೆ. ಬೀದರ್ನಲ್ಲಿ ಆಗಿದೆ ಮತ್ತು ಗುಲ್ಬರ್ಗಾನಲ್ಲಿ 1 ಎಕರೆ ಯೂನಿವರ್ಸಿಟಿದವರು ಕೊಟ್ಟಿದ್ದಾರೆ. ಹೀಗೆ ನಾವು ರಾಯಚೂರಿನಲ್ಲಿ ಪ್ರಾಸೆಸ್ ನಾಗಿದೆ. ಕೊಪ್ಪಳದಲ್ಲಿ ರಾಯರೆಡ್ಡಿ ಸರ್ ಏನು ಮಿನಿಸ್ಟರ್ ಇದ್ದು, ಎಜುಕೇಶನ್ ಮಿನಿಸ್ಟರ್, ಅವರಿಗೆ ಅಪ್ರೋಚ್ ಮಾಡಿದಾಗ ಕೊಪ್ಪಳದಲ್ಲಿ ನಾನು 5 ಎಕರೆ ಲ್ಯಾಂಡ್ ಅನ್ನು ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಪ್ರತಿಯೊಂದು ಜಿಲ್ಲೆಗೆ ನಾವು ನಮ್ಮದೇ ಆದಂತಹ ಪ್ರಾದೇಶಿಕ ಕೇಂದ್ರಗಳನ್ನು ಮಾಡಿ ಅದ ವಿದ್ಯಾರ್ಥಿಗಳಿಗೋಸ್ಕರ ಅವರ ಏನೇ ಸೌಲಭ್ಯಗಳು ಬೇಕು ಅದನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಎಲ್ಲಿ ಕಾಂಟ್ರಾಕ್ಟ್ ಕ್ಲಾಸ್ಗಳು ಬೇಕು, ಹೇಗೆ ಯೂಶಲಿ UGC ಏನ್ ಹೇಳ್ತಾ ಇದೆ ಅಂದ್ರೆ 16 ಅಟ್ಲೀಸ್ಟ್ 16 ವೀಕ್ಸ್ ನಾವು ಒಂದು
ಒಂದು ಕೋರ್ಸ್ ನಡೆಸಬೇಕಾದ್ರೆ, ಒಂದು ಯಾವುದೇ ಕೋರ್ಸ್ ನಡೆಸಬೇಕಾದ್ರೆ ಒಂದು ಸೆಮಿಸ್ಟರ್ಗೆ 16 ವೀಕ್ಸ್ ಮಿನಿಮಮ್ ಕ್ಲಾಸ್ಗಳನ್ನ ತಗೊಳ್ಬೇಕು. ಅಂದ್ರೆ ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ಇಲ್ಲಿ ನಮ್ಮಲ್ಲಿ 10% ಆಫ್ ಟೋಟಲ್ ಕ್ಲಾಸ್ಗಳನ್ನ ತಗೊಳ್ಳಿಕ್ಕೆ ಅವರು ಇನ್ಸಿಸ್ಟ್ ಮಾಡ್ತಾರೆ. ಹೀಗಾಗಿ ಅವು ಕ್ಲಾಸ್ಗಳನ್ನ ಮತ್ತು ಪ್ರಾಕ್ಟಿಕಲ್ಗಳನ್ನ ಆ ಭಾಗಕ್ಕೆ ನಾವು ಮಾಡಿಸಿದ್ರೆ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬಹುದು ಅಂತ ನಮ್ಮ ಆಶೆ ಇದೆ. ಅದರ ಜೊತೆಗೆ ತಾವೆಲ್ಲ ಸಹಕರಿಸಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ಫೆಸಿಲಿಟಿ ಇದೆ, ನಮ್ಮ ಇಡೀ ಇಂಡಿಯಾದಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೈಯೆಸ್ಟ್ ಪ್ರೋಗ್ರಾಮ್ ಕೊಟ್ಟಿದ್ರಿಂದ ಅವರು UGC ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ನಾವು ತಮ್ಗೆಲ್ಲ ಗೊತ್ತಿರಬಹುದು.